ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನದ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಎಂಬ ಪಾಠದ ಮಾದರಿ ಪ್ರಶ್ನೆ ಪತ್ರಿಕೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ಅತ್ಯಂತ ಸಂಭವನೀಯ ಪ್ರಶ್ನೆಗಳ ಒಂದು ವಿಡಿಯೋ ಮಾಲಿಕೆಯನ್ನು ಇಂದಿನ ದಿನ ತೆಗೆದುಕೊಂಡು ಬಂದಿದ್ದೇವೆ. ಸೊ ಈ ಒಂದು ಪರೀಕ್ಷೆ 2 ಅಂದರೆ 31/5/2025 ನಡೀತಕ್ಕಂಥ ವಿಜ್ಞಾನ ಪರೀಕ್ಷೆಯಲ್ಲಿ ಸಾಕಷ್ಟು ಪ್ರಶ್ನೆಗಳು ನಮ್ಮ ಒಂದು ವಿಡಿಯೋಗಳ ಮೂಲಕ ಬರ್ತಕ್ಕಂಥ ಸಂಭವನೀಯತೆ ಹೆಚ್ಚಿರ್ತದೆ. ಸೊ ಹಾಗಾಗಿ ದಯವಿಟ್ಟು ಕೂಡ ಎಲ್ಲರೂ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಬಂದಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಆಲ್ಕಿನ್ನ 5ನೇ ಸದಸ್ಯನ ಅಣುವಿನಲ್ಲಿರುವ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಅಂತ ಕೇಳಿದಾನೆ. ಆಲ್ಕೀನ್ನ 5ನೇ ಸದಸ್ಯ ಅಂದರೆ ಇಲ್ಲಿ ಮೊದಲನೇ ಸದಸ್ಯ ಈಥೀನಿಂದ ಸ್ಟಾರ್ಟ್ ಆಗೋದ್ರಿಂದ ಸೊ ಈಥೀನ್, ಪ್ರೋಪೀನ್, ಬ್ಯೂಟೀನ್, ಪೆಂಟೀನ್ ಮತ್ತು ಹೆಕ್ಸಿನ್ ಆಗ್ತದೆ. ಹೆಕ್ಸಿನ್ ಅಂದರೆ 6 ಕಾರ್ಬನ್ ಅಣುಗಳು ಇರ್ತವೆ, ಇನ್ನು 6 ಕಾರ್ಬನ್ ಪರಮಾಣುಗಳು ಇರ್ತವೆ, 12 ಹೈಡ್ರೋಜನ್ ಪರಮಾಣುಗಳು ಇರ್ತವೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತದೆ. ಎರಡನೇ ಪ್ರಶ್ನೆ, ಕಾರ್ಬನ್ ಇತರೆ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುವ ಕಾರ್ಬನ್ನ ಗುಣವನ್ನು ಏನಂತ ಕರೀತಾರೆ ಅಂತ ಕೇಳಿರ್ತಾನೆ. ಸೊ ಆಪ್ಷನ್ ಬಿ ಕೆಟನೀಕರಣ ಎಂದು ಕರೆಯುತ್ತಾರೆ. 1 ಮಾರ್ಕಿಗೆ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ ಇದು. ಇನ್ನು ಎಥನಾಲ್ ಅನ್ನು ಎಥನೋಯಿಕ್ ಆಮ್ಲವಾಗಿ ಪರಿವರ್ತಿಸುವುದು ಉತ್ಕರ್ಷಣ ಕ್ರಿಯೆ ಏಕೆ? ಎಥನಾಲ್ ಅನ್ನು ಎಥನೋಯಿಕ್ ಆಮ್ಲವಾಗಿ ಪರಿವರ್ತಿಸುವ ಉತ್ಕರ್ಷಣ ಕ್ರಿಯೆ ಏಕೆ? ಸೊ ಈ ಪ್ರಶ್ನೆಯನ್ನು ಮೊನ್ನೆ ವಾರ್ಷಿಕ ಪರೀಕ್ಷೆ 1ರಲ್ಲಿ ಪ್ರಶ್ನೆಯನ್ನು 2 ಅಂಕಕ್ಕೆ ಕೊಟ್ಟಿರ್ತಾನೆ. ಸೊ ಅಲ್ಲಿ ಏನಂತ ಕೊಟ್ಟಿದ್ದಂದರೆ ಕೆಳಗಡೆ ಈಕ್ವೇಷನ್ ಇದೆಯಲ್ಲ, ಈ ಈಕ್ವೇಷನನ್ನು ಕೊಟ್ಟು ಅಲ್ಲಿ ಕ್ಷಾರೀಯ KMnO4 ಅಂತ ಇದೆಯಲ್ಲ ಅದನ್ನು ಗ್ಯಾಪ್ ಕೊಟ್ಟಿದ್ದಾನೆ, ಮತ್ತು ಆಮ್ಲೀಯ K2Cr2O7 ಅಂತ ಇದೆಯಲ್ಲ ಅದನ್ನು ಗ್ಯಾಪ್ ಕೊಟ್ಟು ಆನ್ಸರ್ನು ಕೂಡ ಗ್ಯಾಪ್ ಕೊಟ್ಟಿದ್ದ. ಸೊ ಹಾಗಾಗಿ ಇವು ಗ್ಯಾಪ್ ಕೊಟ್ಟು ಇಲ್ಲಿ ಫಿಲಪ್ ಮಾಡಿ ಯಾವ ಆನ್ಸರ್ ಬರ್ತದೆ ಅಂತ ಬರೀರಿ ಅಂತ ಕೇಳಿದ್ದೆ 2 ಮಾರ್ಕ್ಸ್ಗೆ. ಸೊ ಹಾಗಾಗಿ ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ ಇದು. ಎಥನಾಲ್ಗೆ ಕೆಲವು ಉತ್ಕರ್ಷಣಕಾರಿಗಳನ್ನು ಬಳಸಿ ಆಕ್ಸಿಜನನ್ನು ಸೇರಿಸಿದಾಗ ಎಥನೋಯಿಕ್ ಆಮ್ಲ ಉತ್ಪತ್ತಿಯಾಗುತ್ತದೆ. ಆದ್ದರಿಂದ ಇದು ಉತ್ಕರ್ಷಣ ಕ್ರಿಯೆ ಆಗಿರ್ತದೆ. ಅಂದರೆ ಎಥನಾಲ್ಗೆ ನಾವೇನು ಮಾಡಬೇಕಂತ ಕೆಲವು ಉತ್ಕರ್ಷಣಕಾರಿಗಳನ್ನು ಬಳಸಿ ಆಕ್ಸಿಜನನ್ನು ಏನು ಮಾಡ್ಬೇಕಂತ ಸೇರಿಸ್ಬೇಕಂತ. ಹಾಗಾಗಿ ಅವಾಗ ಏನಾಗ್ತದಪ್ಪ ಅಂದರೆ ಎಥನಾಲ್ ಹೋಗಿ ಎಥನೋಯಿಕ್ ಆಮ್ಲ ಆಗ್ತದೆ ಅಂತ ಹೇಳ್ತಾನೆ. ಹಾಗಾದರೆ ಸಮೀಕರಣವನ್ನು ನೋಡ್ತಾ ಹೋಗೋಣ. CH3CH2OH ಇನ್ ದ ಪ್ರೆಸೆನ್ಸ್ ಆಫ್ ಕ್ಷಾರೀಯ KMnO4 ಪ್ಲಸ್ ಶಾಖ ಅಥವಾ ಆಮ್ಲೀಯ K2Cr2O7 ಪ್ಲಸ್ ಶಾಖ ಗಿವ್ಸ್ ಎಷ್ಟು CH3COH ಆಗಿ ಪರಿವರ್ತನೆಯನ್ನು ಹೊಂದದ. ಹಾಗಾಗಿ ಎಥನಾಲ್ಗೆ ಕೆಲವು ಉತ್ಕರ್ಷಣಕಾರಿಗಳನ್ನು ಸೇರಿಸಿ ಆಕ್ಸಿಜನ್ ಸೇರಿಸೋದ್ರಿಂದ ಎಥನಾಲ್ ಹೋಗಿ ಏನಾಗ್ತದಪ್ಪ ಎಥನೋಯಿಕ್ ಆಮ್ಲವಾಗಿ ಪರಿವರ್ತನೆ ಆಗ್ತದೆ. ಇನ್ನು ರಚನಾ ಸಮಾಂಗಿಗಳು ಎಂದರೇನು? ಬ್ಯೂಟೇನ್ನ ರಚನಾ ಸಮಾಂಗಿಗಳನ್ನು ಬರೆಯಿರಿ ಅಂತ ಮೊನ್ನೆ ಆನ್ಯುವಲ್ ಎಕ್ಸಾಮ್ನಲ್ಲೂ ಇದೇ ಪ್ರಶ್ನೆ ಕೊಟ್ಟಿದ್ದ. ಸೊ ಇಂಪಾರ್ಟೆಂಟ್ ಆಗಿರ್ತದೆ ಇದು. ಒಂದೇ ಅಣುಸೂತ್ರ ಆದರೆ ವಿಭಿನ್ನ ರಚನೆ ಹೊಂದಿರುವ ಸಂಯುಕ್ತಗಳಿಗೆ ರಚನಾ ಸಮಾಂಗಿಗಳು ಎಂದು ಕರೆಯುತ್ತೇವೆ. ಒಂದೇ ಅಣುಸೂತ್ರ ಆದರೆ ವಿಭಿನ್ನ ರಚನೆ ಹೊಂದಿರುವ ಸಂಯುಕ್ತಗಳು ರಚನಾ ಸಮಾಂಗಿಗಳು ಆಗಿರ್ತವೆ. N ಬ್ಯೂಟೇನು ಅಥವಾ ಐಸೋಬ್ಯೂಟೇನ್ ಬರೆದ್ರೆ ಸರಿಯಾಗ್ತದೆ. 2 ಅಂಕ ಸುಲಭವಾಗಿ ದೊರೀತದೆ. ಇನ್ನು ಕ್ರಿಯಾ ಗುಂಪು ಎಂದರೇನು? ಪ್ರೊಪೆನಾಲ್ ಮತ್ತು ಪ್ರೊಪೆನಾಲ್ಗಳಲ್ಲಿರುವ ಕ್ರಿಯಾ ಗುಂಪುಗಳನ್ನು ಹೆಸರಿಸಿ. ನೋಡ್ರಿ, ಕಾರ್ಬನ್ ಸಂಯುಕ್ತಗಳಲ್ಲಿನ ಯಾವ ಸಂಯುಕ್ತಗಳಲ್ಲಿನ ಕಾರ್ಬನ್ ಸಂಯುಕ್ತಗಳಲ್ಲಿನ ಹೈಡ್ರೋಜನ್ ಪರಮಾಣು ಅಥವಾ ಪರಮಾಣುಗಳನ್ನು ಸ್ಥಾನಪಲ್ಲಟಗೊಳಿಸಿ ಅವುಗಳಲ್ಲಿ ವಿಶಿಷ್ಟ ಗುಣಗಳನ್ನು ತರಲು ಕಾರಣವಾಗುವ ವಿಭಿನ್ನ ಜಾತಿಯ ಪರಮಾಣುಗಳಿಗೆ ನಾವು ಎಂತ ಕರಿತೀವಿ ಅಥವಾ ಗುಂಪುಗಳಿಗೆ ನಾವು ಎಂತ ಕರಿತೀವಿ? ಕ್ರಿಯಾ ಗುಂಪುಗಳು ಎಂದು ಕರೀತೇವೆ. ಪ್ರೊಪೆನಾಲ್ನಲ್ಲಿರುವ ಕ್ರಿಯಾ ಗುಂಪು ಯಾವುದಪ್ಪ ಅಂದರೆ ಆಲ್ಡಿಹೈಡ್ ಆಗಿರ್ತದೆ. ಇನ್ನು ಪ್ರೊಪೆನಾಲ್ನಲ್ಲಿರುವ ಕ್ರಿಯಾ ಗುಂಪು ಯಾವುದಪ್ಪ ಅಂದರೆ ಆಲ್ಕೋಹಾಲ್ ಆಗಿರ್ತದೆ. ಇನ್ನು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ವ್ಯತ್ಯಾಸ ಅಂತ ಕೇಳಿರ್ತಾನೆ. ಮೊನ್ನೆ 5 ಅಂಕದಲ್ಲಿ ಈ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದ. ABC ಎನ್ನುವ 3 ಪ್ರಶ್ನೆಗಳಾಗಿ ವಿಭಾಗ ಮಾಡಿ ಸೊ 5 ಅಂಕಕ್ಕೆ ಈ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾನೆ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ವ್ಯತ್ಯಾಸ ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. 2 ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಏರ್ಪಟ್ಟಿರ್ತದೆ. ಅಂದರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ 2 ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಏರ್ಪಟ್ಟಿದ್ರೆ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವೆ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಏರ್ಪಟ್ಟಿರ್ತದೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕಡಿಮೆ ಕ್ರಿಯಾಶೀಲವಾಗಿದ್ದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹೆಚ್ಚು ಕ್ರಿಯಾಶೀಲವಾಗಿರ್ತವೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ದಹಿಸಿದಾಗ ಸ್ವಚ್ಛ ಜ್ವಾಲೆಯನ್ನು ಉಂಟು ಮಾಡ್ತವೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ದಹಿಸಿದಾಗ ಹಳದಿ ಅಥವಾ ಕಪ್ಪು ಬಣ್ಣದ ಜ್ವಾಲೆಯನ್ನು ಉಂಟು ಮಾಡ್ತವೆ. ಇನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಆದೇಶನ ಕ್ರಿಯೆಗೆ ಒಳಪಡುತ್ತವೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸಂಕಲನ ಕ್ರಿಯೆ ಮತ್ತು ಆದೇಶನ ಕ್ರಿಯೆಗೆ ಒಳಪಡುತ್ತವೆ. ಉದಾಹರಣೆ ಆಲ್ಕೇನ್, ಸೈಕ್ಲೋ ಆಲ್ಕೇನ್ಗಳು.
ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಎಕ್ಸಾಂಪಲ್ ಅಂದರೆ ಆಲ್ಕಿನ್, ಆಲ್ಕೈನ್, ಬೆಂಜಿನ್ ಇತ್ಯಾದಿ ಆಗಿರ್ತದೆ. ಪ್ರಶ್ನೆ ಸಂಖ್ಯೆ 5, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳೇನು ಯಾವುದಾದ್ರೂ ಎರಡು ವ್ಯತ್ಯಾಸಗಳನ್ನು ಬರೀರಿ ಅಂತ ಕೇಳಿರ್ತಾನೆ. ಸೊ ಇದು ಕೂಡ ಈಗ ಆಲ್ರೆಡಿ ವಿಡಿಯೋದ ಮೇಲ್ಭಾಗದಲ್ಲಿ ನೋಡ್ತಾ ಹೋದ್ರಿ. ಸೊ ಇನ್ನು ಮಾದರಿ ಪತ್ರಿಕೆ 2ರಲ್ಲಿ ಬಂದಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ 6ನೇ ಪ್ರಶ್ನೆ, ಒಂದು ಅನುರೂಪ ಶ್ರೇಣಿಯಲ್ಲಿರುವ ಹೈಡ್ರೋಕಾರ್ಬನ್ನ ಗುಂಪಿನ ಮೊದಲ ಸದಸ್ಯನ ಅಣುಸೂತ್ರ C2H4 ಆದರೆ 5ನೇ ಸದಸ್ಯನ ಅಣುಸೂತ್ರ ಅಂತ ಕೇಳಿದಾನೆ. ಸೊ 5ನೇ ಓಕೆ, ಇಲ್ಲಿ ಅನುರೂಪ ಶ್ರೇಣಿಯಲ್ಲಿನ ಓಕೆ ಸಾಮಾನ್ಯ ಅಣುಸೂತ್ರ CnH2n ಆಗ್ತದೆ. ಸೊ ಹಾಗಾಗಿ 5ನೇ ಸದಸ್ಯನ ಅಣುಸೂತ್ರ C5H10 ಆಗಿರ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಆಲ್ಕೈನ್ ಎಂದರೇನು? ಬೆಂಜಿನ್ನ ಅಣುಸೂತ್ರ ಅಥವಾ ರಚನಾ ಸೂತ್ರಗಳನ್ನು ಬರೆಯಿರಿ. ತ್ರಿಬಂಧ ಹೊಂದಿರುವ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅನ್ನು ನಾವು ಆಲ್ಕೈನ್ ಎಂದು ಕರೆಯುತ್ತೇವೆ. ತ್ರಿಬಂಧ ಹೊಂದಿರುವ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅನ್ನು ನಾವೆಂತ ಕರಿತೀವಿ? ಆಲ್ಕೈನ್ ಎಂದು ಕರೆಯುತ್ತೇವೆ. ಇದರ ಸಾಮಾನ್ಯ ಅಣುಸೂತ್ರ CnH2n-2 CnH2n-2 ಮತ್ತು ಬೆಂಜಿನ್ನ ಅಣುಸೂತ್ರ ಏನಪ್ಪ ಅಂದರೆ C6H6 ಆಗಿರ್ತದೆ. C6H6 ಹಾಗೂ ಬೆಂಜಿನ್ನ ರಚನಾ ಸೂತ್ರ ಇಲ್ಲಿದೆ ನೋಡಿ. ಒಂದು ಬಿಟ್ಟು ಒಂದು ಏನಿರ್ತಾವೆ, ಡಬಲ್ ಬಾಂಡ್ ಇರ್ತವೆ, 3 ಡಬಲ್ ಬಾಂಡ್ 3 ಸಿಂಗಲ್ ಬಾಂಡ್ ಇರ್ತದೆ. ಓಕೆ, ನೆನಪಲ್ಲಿ ಇಟ್ಕೊಳ್ರಿ, ಇದು ರಚನೆ ಆಗಿರ್ತದೆ. ಇನ್ನು 8ನೇ ಪ್ರಶ್ನೆ ಎ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಹೈಡ್ರೋಕಾರ್ಬನ್ಗಳಲ್ಲಿ ಆದೇಶನ ಕ್ರಿಯೆಯನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಒಟ್ಟು 2 + 2 4 ಅಂಕ ಕೊಟ್ಟಿರ್ತಾನೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಷ್ಟೇನು ಕ್ರಿಯಾಪಟುಗಳಲ್ಲ, ಆದರೂ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಆದೇಶನ ಕ್ರಿಯೆಗಳಿಗೆ ಒಳಪಡುತ್ತವೆ. ಒಂದು ಪ್ರಕಾರದ ಪರಮಾಣುಗಳು ಅಥವಾ ಪರಮಾಣು ಗುಂಪು ಇನ್ನೊಂದರ ಸ್ಥಾನವನ್ನು ಪಲ್ಲಟಗೊಳಿಸುವುದನ್ನು ಆದೇಶನ ಕ್ರಿಯೆ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನು ಒಂದೊಂದಾಗಿ ಸ್ಥಾನಪಲ್ಲಟಗೊಳಿಸಬಹುದು. CH4 + Cl2 gives rise to CH3Cl + HCl. ಇನ್ನು ಬಿ ಪ್ರಶ್ನೆ, ಸಾಬೂನು ಶುಚಿಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿರ್ತವೆ. ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ತುದಿಗಳು ಮಿಸೆಲ್ಗಳೆಂಬ ರಚನೆಗಳನ್ನು ಉಂಟು ಮಾಡುತ್ತವೆ. ಸಾಬೂನಿನ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರುತ್ತದೆ ಹಾಗೂ ಅಯಾನಿಕ ತುದಿಯು ಹೊರಮುಖವಾಗಿರುತ್ತದೆ. ಇದು ನೀರಿನಲ್ಲಿ ಎಮಲ್ಷನ್ನನ್ನು ಉಂಟು ಮಾಡುತ್ತದೆ. ಹೀಗೆ ಸಾಬೂನಿನ ಮಿಸೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯವನ್ನು ಮಾಡುತ್ತದೆ. ಇನ್ನು ಅಥವಾ ಪ್ರಶ್ನೆ ಕೊಟ್ಟಿರ್ತಾನೆ, ಅದರಲ್ಲಿ ಎ ಪ್ರಶ್ನೆ ಇದೆ ನೋಡಿ. ಕಾರ್ಬನ್ ಪರಮಾಣುವು C4- ಆ್ಯನಯಾನ್ ಅನ್ನು ಮತ್ತು C4+ ಕ್ಯಾಟಯಾನ್ ಅನ್ನು ಉಂಟು ಮಾಡುವುದಿಲ್ಲ, ಏಕೆ? ಓಕೆ, ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವಂತಾದರೆ 6 ಪ್ರೋಟಾನ್ಗಳಿರುವ ಬೀಜ ಕೇಂದ್ರವು 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು, ಅಂದರೆ 4 ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟವಾಗಬಹುದು. ಕಾರ್ಬನ್ ಪರಮಾಣುವು 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವಂತಾದರೆ ಕಾರ್ಬನ್ನಿಂದ 4 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ. ಇದರಿಂದ ಬೀಜ ಕೇಂದ್ರದಲ್ಲಿ 6 ಪ್ರೋಟಾನ್ಗಳುಳ್ಳ ಕಾರ್ಬನ್ ಕ್ಯಾಟಯಾನ್ ಕೇವಲ 2 ಎಲೆಕ್ಟ್ರಾನ್ಗಳೊಂದಿಗೆ ಉಳಿಯುತ್ತದೆ. ಆದ್ದರಿಂದ ಕಾರ್ಬನ್ ಪರಮಾಣುವು C4- ಆ್ಯನಯಾನ್ ಮತ್ತು C4+ ಕ್ಯಾಟಯಾನ್ ಉಂಟು ಮಾಡುವುದಿಲ್ಲ. ಹಾಗೆ ಬಿ ಪ್ರಶ್ನೆ, ನೈಟ್ರೋಜನ್ ಅಣು ಮತ್ತು ಈಥೇನ್ ಅಣುಗಳ ಚುಕ್ಕಿ ವಿನ್ಯಾಸ ರಚನೆಗಳನ್ನು ಬರೆಯಿರಿ ಅಂತ ಕೇಳ್ತಾನೆ. ಚಿಕ್ಕಿ ಅಂತ ಇದೆ, ಚುಕ್ಕಿ ಅದು. ಸೊ ನೈಟ್ರೋಜನ್ ಚುಕ್ಕಿ ವಿನ್ಯಾಸ ಈ ರೀತಿಯಾಗಿರ್ತದೆ. 3 ಬಂಧವನ್ನು ನೈಟ್ರೋಜನ್ ಏರ್ಪಡಿಸಿಕೊಂಡಿರ್ತದೆ, ಈಥೇನ್ 2 ಬಂಧಗಳನ್ನು ಏರ್ಪಡಿಸಿಕೊಂಡಿರ್ತದೆ. ಅವುಗಳ ಚುಕ್ಕಿ ವಿನ್ಯಾಸದ ರಚನೆಗಳು ಈ ಕೆಳಗಿನಂತಿವೆ. ಸೊ ನೀವು ಪ್ರಾಕ್ಟೀಸ್ ಮಾಡಿ, ಓಕೆನಾ? ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತವೆ. ಇನ್ನು ಮಾದರಿ ಪತ್ರಿಕೆ 3ರಲ್ಲಿ ಬಂದಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಕೆಳಗೆ ಕೊಟ್ಟಿರುವ ರಚನಾ ಸೂತ್ರವನ್ನು ಹೊಂದಿರುವ ಸಾವಯವ ಸಂಯುಕ್ತಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ. ಸೊ ಇದು ಏನಪ್ಪ ಅಂದರೆ CHO ಆಗಿರೋದ್ರಿಂದ ಆಲ್ಡಿಹೈಡ್ ಆಗಿರ್ತದೆ. ಮೆಥಾನ್ಯಾಲ್, ಕಾರ್ಬನ್ ಒಂದಿರೋದ್ರಿಂದ ಮೆಥಾನ್ಯಾಲ್ ಆಗಿರ್ತದೆ. ಇಲ್ಲಿ CH3 CH2Br ಅಂತ ಇದೆ. ಸೊ ಈಥೈಲ್ ಬ್ರೋಮೈಡ್ ಅಥವಾ ಬ್ರೋಮೋ ಈಥೇನ್ ಅಂತ ಬರೆದ್ರು ಕೂಡ ಆನ್ಸರು ಸರಿಯಾಗ್ತದೆ. ಇನ್ನು ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ಮತ್ತೆ 3ನೇ ಮಾದರಿ ಪತ್ರಿಕೆಯಲ್ಲಿ ಕೊಟ್ಟಿದ್ದಾನೆ. ಮತ್ತೆ ಇನ್ನೊಮ್ಮೆ ನೋಡ್ತಾ ಹೋಗೋಣ. ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ, ನೋಡ್ರಿ ಸಾಬೂನಿನ ಅಣುಗಳು ಏನಾಗಿರ್ತಾವಂತ ಉದ್ದ ಸರಪಳಿ ಇರ್ತಾವಂತ. ಅವು ಯಾವುದರಿಂದ ಮಾಡಲ್ಪಟ್ಟಿರ್ತಾವ? ಕಾರ್ಬಾಕ್ಸಿಲಿಕ್ ಆಮ್ಲಗಳ, ಸೋಡಿಯಂ ಆಗಿರಬಹುದು ಅಥವಾ ಪೊಟ್ಯಾಷಿಯಂ ಲವಣಗಳು ಆಗಿರ್ತವೆ. ಇನ್ನು ಸಾಬೂನಿನಲ್ಲಿ 2 ತುದಿಗಳು ಇರ್ತಾವೆ, ಒಂದು ಅಯಾನಿಕ ತುದಿ, ಇನ್ನೊಂದು ನಾನ್ ಅಯಾನಿಕ್ ತುದಿ ಅಂತ ಹೇಳ್ತೇವೆ ನಾವು, ಓಕೆನಾ? ಅಯಾನಿಕ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿ ಏನು ಮಾಡ್ತದಂತ ಎಣ್ಣೆಯೊಂದಿಗೆ ವರ್ತಿಸ್ತದೆ, ಓಕೆನಾ? ಹೀಗೆ ಸಾಬೂನು ತುದಿಗಳು ಏನನ್ನು ಉಂಟು ಮಾಡ್ತವೆ? ಮಿಸೆಲ್ಗಳೆಂಬ ರಚನೆಗಳನ್ನು ಉಂಟು ಮಾಡ್ತವೆ. ಈಗ ಸಾಬೂನಿನ ಹೈಡ್ರೋಕಾರ್ಬನ್ ತುದಿ ಏನೈತಲ್ಲ,
ಅದೇನು ಮಾಡ್ತದೆ, ಎಣ್ಣೆಯ ಕಡೆಗೆ ಅಂದರೆ ಎಲ್ಲಿ ಕಲೆಯಾಗಿರ್ತದಲ್ಲ ಅಲ್ಲಿಯ ಕಡೆಗೆ ಇದ್ದರೆ ಇನ್ನು ಅಯಾನಿಕ ತುದಿ ಹೊರಮುಖವಾಗಿ ಚಲಿಸ್ತಾ ಇರ್ತದೆ. ಈಗ ಏನಾಗ್ತದಪ್ಪ ಅಂದ್ರೆ ನೀರಿನಲ್ಲಿ ಎಮಲ್ಷನ್ ಪ್ರಕ್ರಿಯೆ ಅನ್ನೋದು ಉಂಟಾಗ್ತದೆ. ಇದರಿಂದ ಏನಾಗ್ತೈತಿ, ಸಾಬೂನಲ್ಲಿ ಕೊಳೆಯನ್ನು ಮಿಸೆಲ್ಗಳು ಏನು ಮಾಡ್ತದೆ, ಸಂಪೂರ್ಣವಾಗಿ ಹೊರ ತೆಗಿತಾವೆ. ಇನ್ನು ಎಸ್ಟರೀಕರಣ ಕ್ರಿಯೆ ಅಂದರೇನು, ಎಷ್ಟರ ಉಪಯೋಗಗಳನ್ನು ತಿಳಿಸಿ ಅಂತ 2 ಅಂಕ ಕೇಳಿರ್ತಾರೆ. ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ ಅದು. ಆಲ್ಕೋಹಾಲ್ಗಳು ಮತ್ತು ಆಮ್ಲಗಳು ಪರಸ್ಪರ ವರ್ತಿಸಿ, ನೋಡ್ರಿ, ಆಮ್ಲ ಮತ್ತು ಆಲ್ಕೋಹಾಲ್ ನಡುವಿನ ಕ್ರಿಯೆಯಿಂದ ಎಸ್ಟರ್ಗಳು ಉಂಟಾಗುವ ಕ್ರಿಯೆಗೆ ಎಸ್ಟರೀಕರಣ ಎಂದು ಕರೆಯುತ್ತೇವೆ. ಎಸ್ಟರ್ನ ಉಪಯೋಗಗಳು ಏನಪ್ಪ ಅಂದರೆ ಇವುಗಳನ್ನು ಸುವಾಸಿಕಗಳು ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಅಂದರೆ ಸುವಾಸಿಕಗಳನ್ನ ನಥಿಂಗ್ ಬಟ್ ಪರ್ಫ್ಯೂಮ್ಸ್ಗಳಲ್ಲಿ, ಸ್ವಾದಕಾರಕಗಳು ಅಂದರೆ ಟೇಸ್ಟಿಂಗ್ ಪೌಡರ್ಸು. ಓಕೆ, ನೀವು ಬೇರೆ ಬೇರೆ ಹೋಟ್ಲುಗಳಲ್ಲಿ ಹೋದಾಗ ರುಚಿ ಜಾಸ್ತಿ ಇರ್ತದಲ್ಲ, ಯಾಕಪ್ಪ ಅಂದ್ರೆ ಅಲ್ಲಿ ಟೇಸ್ಟಿಂಗ್ ಪೌಡರ್ಗಳನ್ನು ಹಾಕಿರ್ತಾರೆ. ಓಕೆನಾ. ಇನ್ನು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ನಡುವಿನ ವ್ಯತ್ಯಾಸ ಕೇಳಿದಾನೆ. ಸೊ ನೀವು ಆಲ್ರೆಡಿ ಇದನ್ನ ನೋಡಿದಿರಿ. ಸೊ ಇನ್ನೊಮ್ಮೆ ಕಣ್ಣು ಹಾಯಿಸ್ರಿ. ಇನ್ನು ಮುಂದಿನದಾಗಿ ನೋಡ್ತಾ ಹೋಗೋಣ. ರಚನಾ ಸಮಾಂಗಿಗಳು, ಇದು ತುಂಬ ಬಾರಿ ಬಂದಂತಹ ಪ್ರಶ್ನೆ ಆಗಿರ್ತದೆ, ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ. ಒಂದೇ ಅಣುಸೂತ್ರ ಹೊಂದಿದ್ದು ಆದರೆ ಬೇರೆ ಬೇರೆ ರಚನೆಯನ್ನು ಹೊಂದಿರತಕ್ಕಂಥ ಸಂಯುಕ್ತಗಳ ಗುಂಪಿಗೆ ರಚನಾ ಸಮಾಂಗಿಗಳು ಅಂತ ಕರೀತಾರೆ. ಇಲ್ಲಿ ಕೂಡ ಎನ್ ಬ್ಯೂಟೇನ್, ಐಸೋಬ್ಯೂಟೇನ್ ರಚನೆ ವಿನ್ಯಾಸವನ್ನು ಬರೆದ್ರೆ ಸರಿ ಆಗ್ತದೆ. ಇನ್ನು ಮಾದರಿ ಪತ್ರಿಕೆ 4ರಲ್ಲಿ ಬಂದಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುವ ಕಾರ್ಬನ್ನ ಗುಣ ಯಾವುದಪ್ಪ ಅಂದರೆ ಕೆಟನೀಕರಣ ಆಗಿರ್ತದೆ. ಇನ್ನು 3 ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವ ಕೀಟೋನ್ನ ರಚನಾ ಸೂತ್ರವನ್ನು ಬರೆಯಿರಿ ಅಂತ ಕೇಳ್ತಾನೆ. ಸೊ 3 ಕಾರ್ಬನ್ ಅಂದ್ರೆ ಪ್ರೊಪನೋನ್ ಆಗಿರ್ತದೆ. ಸೊ ಪ್ರೊಪೆನೋನ್, ಸೊ ಕಾರ್ಬನ್ ಸಂಯುಕ್ತದ ಪ್ರೊಪೆನನ್ನು ಬರೆಯಲಾಗಿದೆ. ಸಿ ಡಬಲ್ ಬಾಂಡ್ ಓ, ಸಿ ಸಿಂಗಲ್ ಬಾಂಡ್ ಹೆಚ್. ಓಕೆ, 6 ಹೆಚ್ ಇರ್ತದೆ, 1 ಸಿ ಡಬಲ್ ಬಾಂಡ್ ಓ ಇರ್ತದೆ, ಕಾರ್ಬನ್ 3 ಇರ್ತಾವೆ. ಇದನ್ನು ಬರೆದ್ರೆ ನಿಮ್ಗೆ ಏನು ಸಿಗ್ತದೆ, ಸಂಪೂರ್ಣವಾಗಿ 1 ಅಂಕ ಸಿಗ್ತದೆ. ಈ ಕೆಳಗಿನ 13ನೇ ಪ್ರಶ್ನೆ ನೋಡಿ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ಗಮನಿಸಿ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳ್ತಾನೆ. ಅಯೋಡಿನ್ ಟಿಂಕ್ಚರ್ನಲ್ಲಿ ಬಳಸುವ ಹೈಡ್ರೋಕಾರ್ಬನ್ನ ಸಂಯುಕ್ತ ಬಿಸಿಯಾದ ಸಾರಯುಕ್ತ H2SO4 A+H2O ಅಂತ ಕೇಳಿದಾನೆ. ಎ ನಿಕ್ಕಲ್ಲು, ಬಿ ಅಂತ ಕೇಳಿದಾನೆ. ಸೊ ಇಲ್ಲಿ ಎ ಮತ್ತು ಬಿ ಉತ್ಪನ್ನಗಳನ್ನು ಹೆಸರಿಸಿ. ಎ ಮತ್ತು ಬಿ ಉತ್ಪನ್ನಗಳಲ್ಲಿ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಉತ್ಪನ್ನವನ್ನು ಗುರುತಿಸಿ ಅಂತ ಕೇಳಿರ್ತಾನೆ. ಸೊ ಇಲ್ಲಿ ಅಯೋಡಿನ್ ಟಿಂಕ್ಚರ್ನಲ್ಲಿ ಬಳಸುವ ಹೈಡ್ರೋಕಾರ್ಬನ್ ಸಂಯುಕ್ತ ಯಾವುದಪ್ಪ ಅಂದರೆ ಈಥೇನ್ ಆಗಿರ್ತದೆ. ಬಿಸಿಯಾದ ಸಾರಯುಕ್ತ H2SO4 ಒಂದಿಗೆ ವರ್ತಿಸಿದಾಗ ಅದು ಈಥೇನ್ ಆಗಿ ಪರಿವರ್ತನೆಯನ್ನು ಹೊಂದದ. ಸೊ ಈಥೇನ್ ಅಪರ್ಯಾಪ್ತ ಆಗಿದ್ದು ಈಥೇನ್ ಪರ್ಯಾಪ್ತ ದ್ರಾವಣ ಆಗಿರ್ತದೆ. ಇನ್ನು 14ನೇ ಪ್ರಶ್ನೆ, ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಅಂತ ಕೇಳ್ತಾನೆ. ರಚನಾ ಸಮಾಂಗಿಗಳು ಒಂದೇ ಅಣುಸೂತ್ರ ಆದರೆ ವಿಭಿನ್ನ ರಚನೆ ಹೊಂದಿರುವ ಸಂಯುಕ್ತಗಳಾಗಿದ್ದರೆ ಅವುಗಳಿಗೆ ರಚನಾ ಸಮಾಂಗಿಗಳೆಂದು ಕರೆಯುತ್ತೇವೆ. ಇನ್ನು ಎಸ್ಟರೀಕರಣ, ಆಮ್ಲ ಮತ್ತು ಆಲ್ಕೋಹಾಲ್ಗಳು ಪರಸ್ಪರ ವರ್ತಿಸಿ ಅಥವಾ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಆಮ್ಲ ಮತ್ತು ಆಲ್ಕೋಹಾಲ್ ನಡುವಿನ ಕ್ರಿಯೆಯಿಂದ ಎಸ್ಟರ್ಗಳು ಏನಾಗ್ತಾವಂತ ಉಂಟಾಗುವ ಕ್ರಿಯೆಗೆ ನಾವು ಎಸ್ಟರೀಕರಣ ಕ್ರಿಯೆ ಎಂದು ಕರೆಯುತ್ತೇವೆ. ಇನ್ನು ಮಿಸೆಲ್ಗಳು ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ಮತ್ತು ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸಿದಾಗ ಉಂಟಾಗುವ ರಚನೆಗಳಿಗೆ ನಾವು ಮಿಸೆಲ್ಗಳು ಎಂದು ಕರೆಯುತ್ತೇವೆ. ಇನ್ನು 14ನೇ ಪ್ರಶ್ನೆ ಇದೆ ಇದು. ಆದೇಶನ ಕ್ರಿಯೆಗಳು ಎಂದರೇನು? ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಯಾವುದಾದರೂ ಒಂದು ಕಾರ್ಬನ್ ಸಂಯುಕ್ತಗಳಲ್ಲಿರುವ ಹೈಡ್ರೋಜನ್ ಪರಮಾಣುಗಳು ಇತರ ಪರಮಾಣುಗಳಿಂದ ಸ್ಥಾನಪಲ್ಲಟಗೊಳಿಸುವ ಪ್ರಕ್ರಿಯೆಗೆ ನಾವು ಆದೇಶನ ಕ್ರಿಯೆ ಎಂದು ಕರೆಯುತ್ತೇವೆ. ಇನ್ನು ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಅನ್ನು ಹೆಸರಿಸಿ ಮತ್ತು ಇದರ ಅಣುಸೂತ್ರವನ್ನು ಬರೆಯಿರಿ ಅಂದ್ರೆ ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಯಾವುದಪ್ಪ ಅಂದ್ರೆ ಮೀಥೇನ್ ಆಗಿರ್ತದೆ. ಇದರ ಅಣುಸೂತ್ರ CH4. ಇದು ಆಲ್ಕೇನ್ ಗುಂಪಿಗೆ ಸೇರಿರ್ತದೆ ಅಥವಾ ಇದನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ ಎಂದು ಕೂಡ ನಾವು ಕರೆಯುತ್ತೇವೆ. ಉತ್ಕರ್ಷಣಕಾರಿಗಳು ಎಂದರೇನು? ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ವಸ್ತುವಿಗೆ ಆಕ್ಸಿಜನ್ ಅನ್ನು ಸೇರಿಸುವ ವಸ್ತುಗಳಿಗೆ ಉತ್ಕರ್ಷಣಕಾರಿಗಳು ಎಂದು ಕರೆಯುತ್ತೇವೆ. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಎಂಬ ಪಾಠದ ಮಾದರಿ ಪತ್ರಿಕೆ 4 ಮಾದರಿ ಪತ್ರಿಕೆಗಳಲ್ಲಿ ಬಂದಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಇವೇ ಕೂಡ ವಾರ್ಷಿಕ ಪರೀಕ್ಷೆ 1ರಲ್ಲೂ ಕೂಡ ಹೆಚ್ಚು ಬಾರಿ ಏನಾಗಿದ್ವು ಅಂದರೆ ಮೊನ್ನೆ ನಡೆದಂತಹ ಅಂದರೆ ಮೊದಲನೇ ವಾರ್ಷಿಕ ಪರೀಕ್ಷೆ ನಡೀತಲ್ಲ ಅಲ್ಲಿ ಇದೇ ಪಾಠದ ಎಲ್ಲ ಏನು 4 ಮಾದರಿ ಪತ್ರಿಕೆಗಳಲ್ಲಿ ಬಂದವಲ್ಲ ಅವೇ ಪ್ರಶ್ನೆಗಳೇ ರಿಪೀಟ್ ಆಗಿರೋದ್ರಿಂದ ಸೊ ನೀವು ಏನು ತಿಳ್ಕೊಬೇಕಾಗಿರ್ತದೆ, ಸೊ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಎನ್ಯುವಲ್ ಎಕ್ಸಾಮ್ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಅಷ್ಟೇ ಓದಿದರೆ ಸಾಕು, ಆರಾಮ್ಸೆ ನೀವೇನು ಮಾಡ್ತೀರಿ 60ಕ್ಕಿಂತ ಹೆಚ್ಚು ಅಂಕಗಳನ್ನು ಸುಲಭವಾಗಿ ಪಡಿತೀರಿ ಅಂತ ಹೇಳ್ತೇನೆ ನಾನು. ಓಕೆನಾ. ಇದು ಖಂಡಿತವಾಗಿ ಹೇಳ್ತೇನೆ. ಯಾಕಪ್ಪ ಅಂದರೆ ಸೊ ಈಗ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲೇ ಬಂದಿರತಕ್ಕಂಥವು ಎನ್ಯುವಲ್ ಎಕ್ಸಾಮ್ನಲ್ಲಿ ಬಂದವಂದರೆ ಅದನ್ನು ಸೇರಿಸಿ ಕೂಡ ಅದರಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಸಾಕಷ್ಟು ಇರೋದರಿಂದ ಸೊ ನೀವು ಪ್ರತಿಯೊಬ್ಬರು ಕೂಡ ಈ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸರಿಯಾಗಿ ಎಲ್ಲ ವಿಷಯದ
ಎಲ್ಲ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ವಾರ್ಷಿಕ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರವನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ದೆ ಆದಲ್ಲಿ ಸಲೀಸಾಗಿ 80ಕ್ಕೆ 60 ಅಂಕದಿಂದ ಹೆಚ್ಚು ಗಳಿಸ್ತೀರಿ. ಕನ್ನಡವನ್ನು 100ಕ್ಕೆ 90ಕ್ಕಿಂತ ಹೆಚ್ಚು ಗಳಿಸ್ತಕ್ಕಂಥ ಸಂಭವನೀಯತೆ ಹೆಚ್ಚಿರ್ತದೆ. ಓಕೆ, ಆ ಎಲ್ಲ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ನಮ್ಮ ಚಾನಲಲ್ಲಿ ಇದೆ. ಸೊ ಆ ವಿಡಿಯೋಗಳನ್ನು ನೋಡೋದ್ರ ಮೂಲಕ ನೀವು ನೋಟ್ಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.